ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇದು ಒಂದು ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇವತ್ತು ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಈಗ ನಾವು ಮಹಾಮಂಗಳಾರತಿ ಮಾಡ್ತಾ ಇರ್ತೀವಿ ಮನೆಯಲ್ಲಿ ಅಂತಲೇ ಹೇಳ್ಬೋದು. ವಿಶೇಷವಾಗಿರುವಂಥ ದಿನಗಳಲ್ಲಿ ಅದು ಹೇಳಬೇಕು ಅಂತಂದರೆ ಕರ್ಪೂರ ಆರೋಗುವಂಥದ್ದು, ಅಥವಾ ದೀಪ ಅಂಟಿಸಿರ್ತೀವಿ, ಇನ್ನೊಂದು ಹಚ್ಚೋ ಅಷ್ಟರಲ್ಲಿ ಈ ದೀಪ ಆರೋಗ್ಬಿಡುತ್ತೆ, ಅಥವಾ ಅರ್ಶಿನ ಕುಂಕುಮ ಚೆಲ್ಲಿ ಹೋಗುವಂಥದ್ದು. ಈ ರೀತಿ ಎಲ್ಲ ಆದಾಗ ಇನ್ನು ತೆಂಗಿನಕಾಯಿ ಹೊಡೆದ್ರೆ ಕಾಯಿ ಕೆಟ್ಟು ಹೋಗಿರುತ್ತೆ. ಇದನ್ನು ನಾವು ಏನೋ ಒಂದು ಅಶುಭ ಶಕುನ ಅಂತ ಫೀಲ್ ಮಾಡ್ತೀವಿ, ಅಥವಾ ನಾವು ಮಾಡಿದ್ದು ನಮಗೆ ಫಲ ಸಿಗಲಿಲ್ಲ ಅನ್ನೋ ಒಂದು ಯೋಚನೆ ಕೂಡ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ಅಂತ ಹೇಳ್ಬೋದು. ಸೊ ಈ ರೀತಿ ಆದಾಗ ಈಗ ದೀಪ ಆರೋಗೋದು ತುಂಬ ಕಾಮನ್. ಫ್ಯಾನ್ ಹಾಕಿದ್ವಿ ಅದಕ್ಕೆ ಆರೋಯ್ತು ಅಂದ್ಕೊಂಡು ನಾವೇ ನಮಗೆ ಸಮಾಧಾನ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು. ಸೊ ಈ ರೀತಿ ಆದಾಗ ಇದನ್ನು ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕು? ಶುಭನ ಅಶುಭನ ಶಕುನ ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳುವಂಥ ಈ ಪ್ರಶ್ನೆ ಮಂಗಳಾರತಿ ಅರ್ಧಕ್ಕೆ ಆರೋಗ್ಬಿಡುತ್ತೆ. ಕರ್ಪೂರ ಚೆನ್ನಾಗಿದ್ರು ಅದೇ ಆರೋಗ್ಬಿಡುತ್ತೆ. ಇದು ಅಪಶಕುನ. ಅಥವಾ ಮನೆಯಲ್ಲಿ ಅರಿಶಿನ ಕುಂಕುಮ ಬಿದ್ದರೆ ಅಪಶಕುನ. ದೀಪ ಕೆಳಗಡೆ ಬಿದ್ದು ಬಿಡುತ್ತು ಅಪಶಕುನ. ಇದೆಲ್ಲವೂ ಕೂಡ ನಿಮಗೆ ಈ ತೆಂಗಿನಕಾಯಿನ ಒಡೆದಾಗ ಅದು ಕೆಟ್ಟಿತ್ತು, ಇದು ಅಪಶಕುನ. ನಮ್ಮ ಮನಸ್ಸಿಗೆ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಇವೆಲ್ಲವೂ ಕೂಡ ನಮಗೆ ನಂಬಿಕೆಗಳ ಜೊತೆ ಇಲ್ಲ. ಇವು ಎಲ್ಲೋ ಒಂದು ಕಡೆ ಮೂಢನಂಬಿಕೆಗಳ ಜೊತೆ ಲಿಂಕ್ ಇಟ್ಟಂಗಿದೆ. ಅದಕ್ಕೆ ದಯವಿಟ್ಟು ಇದನ್ನು ಮನಸ್ಸಿಂದ ತೆಗೆಯಿರಿ. ಇಲ್ಲ, ಒಂದು ಎಚ್ಚರದ ಕರಗಂಟೆಯನ್ನು ನಿಮಗೆ ಕೊಡೋದೇ ಆದರೆ ಎಂತಹದ್ದು ಗೊತ್ತುಂಟಾ? ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಆ ದಿನದ ಪೂಜೆ ಮಾಡ್ತಾಯಿದ್ದೀರೋ, ಏನು ಸಂಕಲ್ಪ ಇಟ್ಟುಕೊಂಡು ಆ ವ್ರತವನ್ನು ಮಾಡ್ತಾಯಿದ್ದೀರೋ, ಇನ್ನೊಂದು ಸಲ ಅಲ್ಲಿ ಗಮನಿಸುವ ಅನ್ನೋದ್ರ ಸೂಚಕ ಇದು. ಇನ್ನೊಮ್ಮೆ ಗಮನಿಸುವಂತಕ್ಕಂತಹದ್ದು. ತೆಂಗಿನಕಾಯಿ ಒಂದು ಹೊಡೆದು ಕೆಟ್ಟಿದೆ ಅಂತಂದ್ರೆ ನಿಜ ಹೇಳ್ತೀನಿ, ಕೆಟ್ಟಿದ್ದು ಅಂದ್ಕೊಂಡಿದ್ದಾರೆ, ಬಹಳ ಒಳ್ಳೆಯದು. ಯಾರಿಗಾದರೂ ಕೆಟ್ಟೋಗಿರೋ ತೆಂಗಿನಕಾಯಿ ಇಟ್ಟಿದೆ ಅಂತಂದರೆ ನಿಮ್ಮ ಕಷ್ಟ ಅಲ್ಲಿಗೆ ಲಾಸ್ಟ್ ಅಂತ, ಅದರಲ್ಲೇ ಹೋಯ್ತು ಅಂತ. ಇನ್ನು ಹೂ ಬಂದುಬಿಟ್ಟಿರುತ್ತೆ ಕೆಲವರಿಗೆ, ಅದು ನಿಮಗೆ ಶುಭ ನಡೆಯುತ್ತೆ ಸೂಚಕ ತೋರಿಸ್ತಾ ಇದ್ದೀನಿ. ವೆಯ್ಟ್ ಸೊ ತೋರಿಸ್ತಾ ಇದ್ದೀನಿ, ಅದಕ್ಕೆ ಸಂಬಂಧಪಟ್ಟಾಗ ನಡ್ಕೋ ಅಂತ. ಈ ಕೆಟ್ಟದ್ದು ಕಾಣಿಸಿದೆ ಅಂತಂದರೆ ನಿನ್ನ ಕಷ್ಟಗಳಿಗೆ ಸಮಾಪ್ತಿ ಅಂತ. ಭಯ ಪಡಬೇಡಿ. ಅಯ್ಯೋ ಈಗ ಆಗ್ಬಿಡೋದು, ಕೆಟ್ಟೋಗಿದೆ, ಇನ್ನು ನನ್ನ ಬದುಕು ಕೆಟ್ಟೋಗುತ್ತೆ. ಯಾಕಯ್ಯ ಕೆಟ್ಟೋಗುತ್ತೆ ನಿನ್ನ ಬದುಕು? ನೀನು ಅಂತಹದ್ದು ಏನು ಮಾಡಿದೀಯ? ನೀನು ಒಳ್ಳೆ ಮನಸ್ಸಿಟ್ಕೊಂಡು ಮಾಡ್ತಾ ಇದೀಯಾ? ಭಗವಂತ ನಿನಗೆ ಇಂಡಿಕೇಶನ್ ಕೊಡ್ತಾ ಇದ್ದರ ಅರ್ಥ ಏನು ಅಂತಂದರೆ, ಒಮ್ಮೆ ಎಚ್ಚೆತ್ಕೊ ಅಂತಂದರೆ ಗ್ರೀನ್ ಲೈಟ್ ಇದ್ದರೆ ಮೂವ್ ಮಾಡು, ರೆಡ್ ಇದೆ ನಿಲ್ಲು ಅಂತ ಇಂಡಿಕೇಶನ್ ಕೊಡ್ತಾ ಇದೆ ಅದು. ಅದೇ ರೀತಿಯಲ್ಲೇ ನಿನ್ನ ಬದುಕಿನಲ್ಲಿ ರೆಡ್ ಬಿದ್ದುಬಿಡ್ತಪ್ಪ, ಓ ರಾಮ ನಾನು ನಿಲ್ಲಬೇಕಾ ಅಂದ್ಕೊಂಡ್ರೆ ಒಳ್ಳೆಯದಕ್ಕೆ ಆಗಿದೆ. ಅದಕ್ಕಾಗಿ ಆ ತೆಂಗಿನಕಾಯಿ ಕೆಟ್ಟದ್ದು ಅಂತಂದರೆ ಒಳ್ಳೆಯದಕ್ಕೆ. ತಲೆಯಲ್ಲಿ ನಿನಗೆ ಅಪಶಕುನ, ನನಗೇನೋ ಅಪಭ್ರಂಶ ಆಗುತ್ತೆ, ಇದೆಂತ ಇಲ್ಲ, ನೆಗೆಟಿವ್ನ ಮೊದಲು ಪಕ್ಕಕ್ಕೆ ಇಟ್ಟು ಇನ್ನು ಏನೋ ನೀನು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದಿರುತ್ತೆ. ಒಮ್ಮೆ ಜ್ಞಾಪಕ ಮಾಡ್ಕೋ, ಮರ್ತಿರ್ತೀಯ. ಇದರ ಉದ್ದೇಶವೇ ಆಗಿರುತ್ತೆ. ಬಿಟ್ಟರೆ ಅನ್ಯಥಾ ಭಾವನೆಗಳು ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಗಂಟು ಹಾಕಬಾರದು, ಜೊತೆಗೆ ಲಿಂಕ್ ಕೊಡಬಾರದು. ಏನೇ ಹಾಕಿದರೂ ಕೂಡ ಮಂಗಳಾರತಿ ಆರದೆ ಅಂತಂದಾಗಲೂ ಕೂಡ ಅಷ್ಟೇ, ಬಹುಶಃ ಇನ್ನೂ ಸ್ವಲ್ಪ ಹೊತ್ತು ಕಾಯಿ, ಇದಕ್ಕೆ ಸಮಾಪ್ತಿ ಮಾಡಬೇಡ ಅಂತ. ಇನ್ನೂ ಒಂದು ಏನೋ ಮಾಡೋದಿದೆ, ನೀನು ಯಾವುದೋ ಒಂದು ಸೇವೆಯನ್ನು ಮಾಡೋದಿದೆ, ಬಾಕಿ ಇದೆ. ಅಲ್ಲೇನಾದರೂ ಆರತಿ ಮಾಡ್ತಾ ಹಾರಿ ಹೋಗಿದೆ ಅಂತಂದರೆ ನೀನು ಮಾಡಬೇಕಾಗಿರ್ತಕ್ಕಂಥ ಅಷ್ಟೋತ್ತರವೋ ಅಷ್ಟಾವಧಾನವೋ ಅಲಂಕಾರವೋ ಯಾವುದೋ ಒಂದು ಬಾಕಿ ಇದೆ. ಅದನ್ನು ಮಾಡುವಂತಕ್ಕಂಥ ಉದ್ದೇಶ ಇರುತ್ತೆ. ಬಿಟ್ಟರೆ ನೆಗೆಟಿವ್ ಹೋಗಿದೆ, ನನ್ನ ಬದುಕು ಹಾರೋಗುತ್ತೆ ಅಂತ ಯಾಕೆ ಅಂದ್ಕೊಳ್ತೀರಿ? ಹಾಗೆ ಅಂದ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆಲ್ಲ ಏನು ಹೇಳ್ತಾನೆ ಅಂತಂದರೆ, ಬಹುಶಃ ಈ ತರಹದ್ದು ನಿಮ್ಮ ಮನೇಲಿ ನಡೆದಾಗ ಏನಾಗಿದ್ದರೂ ಸರಿಯೇ, ದೀಪ ಕೆಳಗೆ ಬಿದ್ದು ಬಿಡುತ್ತು, ತೆಂಗಿನಕಾಯಿ ಕೆಟ್ಟೋಗಿತ್ತು, ಮಂಗಳಾರತಿ ಅರ್ಧಂಬರ್ಧ ಆಯಿತು ಅಂತಂದ್ರೂ ಕೂಡ ತಕ್ಷಣ ಇಮಿಡಿಯೇಟ್ ಒಂದು ಸೇವೆ ಇದೆ, ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ. ಅದೇನಂತಂದರೆ ಹಾಲು ಸಕ್ಕರೆ ನೈವೇದ್ಯ ಮಾಡುವಂಥದ್ದು. ಹಾಲು ನೀವು ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡ್ತಕ್ಕಂತಹದ್ದು, ಹಾಲು ಜೇನನ್ನು ನೈವೇದ್ಯ ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ನಿಮಗೇನು ಅಂತಂದರೆ ಇವೆಲ್ಲವೂ ಕೂಡ ಪಕ್ಕಕ್ಕೆ ಸರಿಸಿ ಅದೃಷ್ಟಕ್ಕೆ ನಿಮಗೆ ರೆಡಿ ಮಾಡಿಕೊಡ್ತಾ ಬರುತ್ತೆ. ಅದೃಷ್ಟದ ದಾರಿಗೆ ನಿಮ್ಮನ್ನು ತಿರುಗಿಸುತ್ತೆ. ಇದಾಗಿರುತ್ತೆ ನಿಮ್ಮ ಒಂದು ಕೆಟ್ಟದ್ದಾಗಿರುತ್ತೆ ಆಲೋಚನೆ ಪಕ್ಕಕ್ಕಿಟ್ಟಾಗ ಶುಭವನ್ನೇ ಕೊಡ್ತಕ್ಕಂಥದ್ದು ಇವು.
ಖಂಡಿತ ಗುರುಗಳೇ, ಅಪಶಕುನದ ಸೂಚನೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ ತೆಂಗಿನಕಾಯಿ ವಿಚಾರ ಹೇಳಬೇಕು ಅಂತಂದರೆ, ಬಟ್ ಇಲ್ಲ, ಅದು ಪಾಸಿಟಿವ್ ಆಗಿ ನಾವು ಅದನ್ನು ತಿಳ್ಕೊಳ್ಬೇಕು ಅಂತ ತಿಳಿಸಿದ್ರಿ. ಬಹುಶಃ ನೀವು ಕೊಟ್ಟಂತಹ ಈ ಒಂದು ಮಾಹಿತಿ ಮುಂದೆ ಎಲ್ಲಾದರೂ ಅವರು ಅದನ್ನು ನೆಗೆಟಿವ್ ಆಗಿ ಟ್ರೀಟ್ ಮಾಡಿದಾಗ ನಮಗೂ ಕೂಡ ಹೇಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಉತ್ತಮವಾಗಿರುವಂಥ ಒಂದು ಸಂದೇಶವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನನಗಂತೂ ಖಂಡಿತವಾಗ್ಲೂ ಗೊತ್ತಾಗಿರಲಿಲ್ಲ ಇದು ನೆಗೆಟಿವ್ ಆಗೇ ಇರುತ್ತೆ ಅಂತ ನಾನು ಭಾವಿಸಿದ್ದೆ, ಬಟ್ ಅದನ್ನು ಯಾವ ರೀತಿ ನಾವು ಪಾಸಿಟಿವ್ ಆಗಿ ನಾವು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.